ಒಂದು ಮುದ್ದೆ ಆಕಾರದ ಮಣ್ಣಿನ ಉಂಡೆ. ಈಗ ಆ ಮಣ್ಣಿನ ಆಕಾರದ ಮುದ್ದೆ ಆಕಾರದ ಮಣ್ಣನ್ನು ಅರ್ಧ ಭಾಗ ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ ಭಾಗವನ್ನು ಮಾಡಿಕೊಳ್ಳಬೇಕು. ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಮಾಡಿಕೊಳ್ಳಬೇಕು. ಇನ್ನೊಂದು ಮಣ್ಣಿನ ಉಂಡೆಯಿಂದ ಕಾಲು ಭಾಗದಷ್ಟು ಮಣ್ಣನ್ನು ತೆಗೆಯಿರಿ. ಅರ್ಧ ಭಾಗ ಮಾಡಿರುವ ಮಣ್ಣಿನ ಆಕಾರವನ್ನು ಮತ್ತೆ ಅದರಲ್ಲಿ ಅರ್ಧವಾಗಿ ತುಂಡರಿಸಿಕೊಳ್ಳಬೇಕು. ಈ ಆಕಾರದಲ್ಲಿ ತುಂಡರಿಸಿಕೊಳ್ಳಬೇಕು. ತುಂಡರಿಸಿಕೊಂಡ ಒಂದು ಭಾಗದಲ್ಲಿ ದುಂಡನೆ ಆಕಾರವಾಗಿ ಮಾಡಬೇಕು. ಅದನ್ನು ಈ ಆಕಾರದಲ್ಲಿ ಮಾಡಬೇಕಾಗುತ್ತದೆ. ತುಂಡರಿಸಿರುವ 4 ಮಣ್ಣಿನ ಉಂಡೆಗಳನ್ನು ದುಂಡ ಆಕಾರದಲ್ಲಿ ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ 4 ಮಣ್ಣಿನ ಉಂಡೆಗಳನ್ನು ಮಾಡಿಕೊಳ್ಳಬೇಕು. ಒಂದೇ ಆಕಾರವಾಗಿ ಇರಬೇಕಾಗುತ್ತದೆ. ಉಳಿದ ದೊಡ್ಡ ಉಂಡೆಯನ್ನು ದುಂಡನೆ ಆಕಾರದಲ್ಲಿ ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಕಾರದಲ್ಲಿ ಮಾಡಿಕೊಳ್ಳಬೇಕು. ಈಗ ಈ ಕಾಲು ಭಾಗದಷ್ಟಿರುವ ಮಣ್ಣನ್ನು ಮತ್ತೆ ಉಂಡೆ ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ ಉಂಡೆ ಮಾಡಿಕೊಳ್ಳಬೇಕು. ಈ ರೀತಿಯಲ್ಲಿ ಒಟ್ಟು 6 ಉಂಡೆಗಳನ್ನು ನಾವು ಮಾಡಿಕೊಳ್ಳಬೇಕು. ಈಗ ಚಿಕ್ಕ ಉಂಡೆಯನ್ನು ತೆಗೆದುಕೊಳ್ಳಬೇಕು. ಈ ಉಂಡೆಯನ್ನು ಚಪ್ಪಟೆಯಾಗಿ ತಟ್ಟಬೇಕು. ಅದು ಉಂಡೆ ವೃತ್ತಾಕಾರದಲ್ಲಿರಬೇಕು. ಈ ಆಕಾರದಲ್ಲಿ ಆ ಉಂಡೆಯನ್ನು ತಟ್ಟಿಕೊಳ್ಳಬೇಕು. ನಿಮ್ಮ ಬಳಿ ಇರುವ ದೊಡ್ಡ ಉಂಡೆಯನ್ನು ತೆಗೆದು ಆ ವೃತ್ತಾಕಾರದ ಮೇಲೆ ಇಡಬೇಕು. ಈಗ ಒಂದು ಭಾಗವನ್ನು ಮಡಿಚಬೇಕು. ಈ ರೀತಿಯಲ್ಲಿ ಮಡಿಚಬೇಕು. ಅದನ್ನು ಸಮನಾಗಿ ಸರಿಪಡಿಸಬೇಕು. ಈ ಆಕಾರದಲ್ಲಿ ಸರಿಪಡಿಸಬೇಕು. ಅದು ಬಿರುಕು ಇಲ್ಲದೆ ಮುಚ್ಚಬೇಕು. ಅದನ್ನು ಈ ಆಕಾರದಲ್ಲಿ ಮುಚ್ಚಬೇಕಾಗುತ್ತದೆ. ಗಣಪತಿಯ ಹಿಂಬದಿ ಸಿದ್ಧವಾದ ಮೇಲೆ ಅದನ್ನು ತಿರುಗಿಸಿಕೊಳ್ಳಬೇಕು. ಮುಂಬದಿ ಈ ಆಕಾರದಲ್ಲಿ ಇರುತ್ತದೆ. ಒಂದು ಉಂಡೆಯನ್ನು ತೆಗೆದುಕೊಂಡು ಇದರ ಮೇಲೆ ಈ ಆಕಾರದಲ್ಲಿ ಇಟ್ಟುಕೊಳ್ಳಿ. ಆ ಉಂಡೆಯನ್ನು ಮೇಲೆ ಇಟ್ಟ ಮೇಲೆ ಮತ್ತೆ ತಿರುಗಿಸಬೇಕು. ಗಣೇಶನ ಹಿಂಬದಿಯನ್ನು ನೀವು ಈ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಇದನ್ನು ಮತ್ತೆ ತಿರುಗಿಸಿಕೊಳ್ಳಬೇಕು. ಕುತ್ತಿಗೆಯ ಆಕಾರವನ್ನು ಮತ್ತೆ ಒತ್ತಿಕೊಳ್ಳಬೇಕು. ಈ ರೀತಿಯಲ್ಲಿ ಒತ್ತಿಕೊಳ್ಳಬೇಕು. ಹೊಟ್ಟೆಯ ಭಾಗವನ್ನು ಸಮನಾಗಿ ಒತ್ತಿಕೊಳ್ಳಿ. ಈ ಆಕಾರದಲ್ಲಿ ಒತ್ತಿಕೊಳ್ಳಬೇಕಾಗುತ್ತದೆ. ಈ ಆಕಾರದಲ್ಲಿ ಒತ್ತಿಕೊಳ್ಳಬೇಕಾಗುತ್ತದೆ ಹೊಟ್ಟೆಯ ಆಕಾರವನ್ನು. ಈಗ ಮತ್ತೊಂದು ಉಂಡೆಯನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಂಡು ಅದನ್ನು ಈ ಆಕಾರದಲ್ಲಿ ಅರ್ಧ ಭಾಗದಲ್ಲಿ ತುಂಡರಿಸಿಕೊಳ್ಳಬೇಕಾಗುತ್ತದೆ. ಅದನ್ನು ವೃತ್ತಾಕಾರ ಮಾಡಿಕೊಂಡು ಉಜ್ಜಬೇಕಾಗುತ್ತದೆ. 2 ಉಂಡೆಗಳನ್ನು ವೃತ್ತಾಕಾರ ಮಾಡಿಕೊಂಡು ನಂತರ ಉಜ್ಜಬೇಕಾಗುತ್ತದೆ. ಈ ಆಕಾರದಲ್ಲಿ ಉಜ್ಜಬೇಕಾಗುತ್ತದೆ. ನಂತರ ಅದನ್ನು ಈ ಆಕಾರದಲ್ಲಿ ಉಜ್ಜಿ. ಉದ್ದನೆಯ ಆಕಾರದಲ್ಲಿ ಉಜ್ಜಿ. 2 ಉಂಡೆಗಳನ್ನು ಒಂದೇ ಸಮನಾಗಿ ಉಜ್ಜಬೇಕಾಗುತ್ತದೆ. ಒಂದೇ ದಪ್ಪದಲ್ಲಿ 2 ಉಂಡೆಗಳು ಇರಬೇಕಾಗುತ್ತದೆ. ಈಗ ಈ 2 ಉದ್ದನೆಯ ತುಂಡುಗಳನ್ನು ಎಲ್ ಆಕಾರದಲ್ಲಿ ಬಗ್ಗಿಸಿಕೊಳ್ಳಬೇಕಾಗುತ್ತದೆ. ಈ ಆಕಾರದಲ್ಲಿ ಬಗ್ಗಿಸಿಕೊಳ್ಳಬೇಕಾಗುತ್ತದೆ. ಈಗ ಈ ಆಕೃತಿಗಳನ್ನು ಅದಕ್ಕೆ ಅಂಟಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯಲ್ಲಿ ಅಂಟಿಸಿಕೊಳ್ಳಬೇಕಾಗುತ್ತದೆ. 2 ಈ ಆಕಾರದಲ್ಲಿ ಅಂಟಿಸಿಕೊಳ್ಳಬೇಕಾಗುತ್ತದೆ. ಈಗ ಮುಂದೆ ಪಾದವನ್ನು ನಾವು ಬಗ್ಗಿಸಿಕೊಳ್ಳಬೇಕಾಗುತ್ತದೆ. ಈ ಆಕಾರದಲ್ಲಿ ಬಗ್ಗಿಸಿಕೊಳ್ಳಬೇಕಾಗುತ್ತದೆ. ಈ ದುಂಡನೆಯ ಆಕಾರವನ್ನು ತೆಗೆದುಕೊಂಡು ಮತ್ತೆ ಅರ್ಧ ಭಾಗದಲ್ಲಿ ತುಂಡರಿಸಿಕೊಳ್ಳಬೇಕು.
ಈ ಆಕಾರದಲ್ಲಿ ತುಂಡರಿಸಿಕೊಳ್ಳಬೇಕು. ಇದರಲ್ಲಿ ಒಂದು ಭಾಗವನ್ನು ಮತ್ತೆ ತುಂಡರಿಸಿಕೊಳ್ಳಬೇಕು. ಈ ಆಕಾರದಲ್ಲಿ ತುಂಡರಿಸಿಕೊಳ್ಳಬೇಕು. ಇದನ್ನು ವೃತ್ತಾಕಾರದಲ್ಲಿ ಸುತ್ತಬೇಕು. ಈ ಎರಡು ದುಂಡನೆಯ ಆಕಾರಗಳನ್ನು ಉದ್ದವಾಗಿ ಉಜ್ಜಿಕೊಳ್ಳಬೇಕು. ಈ ಆಕಾರದಲ್ಲಿ ಉಜ್ಜಿಕೊಳ್ಳಬೇಕು. ಎರಡನ್ನು ಉಜ್ಜಿಕೊಳ್ಳಬೇಕು. ಈ ಎರಡನ್ನು ಎಲ್ ಆಕಾರದಲ್ಲಿ ಬಗ್ಗಿಸಿಕೊಳ್ಳಬೇಕು. ಈ ಆಕಾರದಲ್ಲಿ ಬಗ್ಗಿಸಿಕೊಳ್ಳಬೇಕು. ಈ ಎಲ್ ಆಕಾರವನ್ನು ಈ ರೀತಿಯಲ್ಲಿ ಅಂಟಿಸಬೇಕು. ಅದನ್ನು ಸಮನಾಗಿ ಅಂಟಿಸಿ ಈ ಆಕಾರದಲ್ಲಿ ನಾವು ಹಸ್ತವನ್ನು ತಯಾರಿಸಿಕೊಳ್ಳಬೇಕು. ಇನ್ನೊಂದು ಆಕಾರವನ್ನು ಈ ಆಕಾರದಲ್ಲಿ ಅಂಟಿಸಬೇಕು. ಕೈಯನ್ನು ಈ ಆಕಾರದಲ್ಲಿ ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ ನಾವು ಕೈಯನ್ನು ಮಾಡಿಕೊಳ್ಳಬೇಕು. ಇದನ್ನು ಹಿಂಬದಿಗೆ ತಿರುಗಿಸಿಕೊಳ್ಳಬೇಕು. ಈಗ ಇದನ್ನು ಸಮನಾಗಿ ಎಲ್ಲ ಅಂಟಿಸಿಕೊಳ್ಳಬೇಕು. ಈ ಆಕಾರದಲ್ಲಿ ಅಂಟಿಸಿಕೊಳ್ಳಬೇಕು. ಈ ಆಕಾರದಲ್ಲಿ ಆದ ಮೇಲೆ ನಂತರ ಅದನ್ನು ಮತ್ತೆ ತಿರುಗಿಸಿಕೊಳ್ಳಬೇಕು. ನಿಮ್ಮ ಕಡೆ ಇದನ್ನು ತಿರುಗಿಸಿಕೊಳ್ಳಬೇಕು. ಉಳಿದಿರುವ ಅರ್ಧ ಉಂಡೆಯನ್ನು ಮತ್ತೆ ಅರ್ಧಕ್ಕೆ ತುಂಡರಿಸಿಕೊಳ್ಳಬೇಕು. ಈ ಆಕಾರದಲ್ಲಿ ತುಂಡರಿಸಿಕೊಂಡು ಅದನ್ನು ದುಂಡಾಕಾರ ಮಾಡಿ ಮತ್ತೆ ಉಜ್ಜಬೇಕು. ಈ ಆಕಾರದಲ್ಲಿ ಉಜ್ಜಬೇಕು. ಈ ಆಕಾರದಲ್ಲಿ ಉಜ್ಜಿ ಅದನ್ನು ಸೊಂಡಳಿಗೆ ಈ ಆಕಾರದಲ್ಲಿ ಅಂಟಿಸಬೇಕು. ಇದನ್ನು ಈ ಆಕಾರದಲ್ಲಿ ಅಂಟಿಸಬೇಕು. ಈ ಆಕಾರದಲ್ಲಿ ಅಂಟಿಸಬೇಕು. ಇದನ್ನು ಸಮನಾಗಿ ಅಂಟಿಸಬೇಕು. ಉಳಿದಿರುವ ಈ ಚಿಕ್ಕ ಭಾಗವನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಿಕೊಳ್ಳಬೇಕು. ಅವನ್ನು ವೃತ್ತಾಕಾರದಲ್ಲಿ ಸುತ್ತಿ 2 ಉಂಡೆಗಳನ್ನು ವೃತ್ತಾಕಾರದಲ್ಲಿ ಸುತ್ತಿ ಮತ್ತೆ ತಟ್ಟಬೇಕು. ಈ ಆಕಾರದಲ್ಲಿ ತಟ್ಟಬೇಕು. ತಟ್ಟಿರುವ ಈ ಆಕಾರಗಳನ್ನು ಕಿವಿಯಾಗಿ ಜೋಡಿಸಬೇಕು. ಈ ಆಕಾರದಲ್ಲಿ ಜೋಡಿಸಬೇಕು. 2 ಕಿವಿಗಳನ್ನು ಜೋಡಿಸಬೇಕು. ಗಣೇಶನ ಕಿವಿಗಳು ವಿಶಾಲವಾಗಿರಬೇಕು. ಈ ಆಕಾರದಲ್ಲಿ ಅದನ್ನು ಕಿವಿಯ ಆಕಾರದಲ್ಲಿ ನೀವು ರೂಪುಗೊಳಿಸಬೇಕು. ಈ ಆಕಾರದಲ್ಲಿ ನೀವು ತಯಾರಿ ಮಾಡಿಕೊಳ್ಳಬೇಕು. ಉಳಿದಿರುವ ಉಂಡೆಯಲ್ಲಿ 4 ಭಾಗಗಳಾಗಿ ವಿಂಗಡಿಸಿಕೊಳ್ಳಿ. ಈಗ ವಿಂಗಡಿಸಿ ಈ ಆಕಾರದಲ್ಲಿ ವಿಂಗಡಿಸಿಕೊಳ್ಳಿ. ಉಳಿದಿರುವ ಒಂದು ಭಾಗವನ್ನು ವೃತ್ತಾಕಾರದಲ್ಲಿ ತಯಾರಿಸಿಕೊಳ್ಳಿ. ಆ ಉಂಡೆಯನ್ನು 3 ಭಾಗಗಳಾಗಿ ವಿಂಗಡಿಸಿಕೊಳ್ಳಬೇಕು. ಒಂದು ದೊಡ್ಡ ಉಂಡೆ, ಒಂದು ಸಣ್ಣ ಉಂಡೆ, ಇನ್ನೊಂದು ಅತಿ ಸಣ್ಣ ಉಂಡೆಯಾಗಿ ವಿಂಗಡಿಸಿಕೊಂಡು ಅದನ್ನು ಮತ್ತೆ ವೃತ್ತಾಕಾರದಲ್ಲಿ ಸುತ್ತಬೇಕು. ಈ ಆಕಾರದಲ್ಲಿ ಸುತ್ತಬೇಕು. ನಂತರ ಅದನ್ನು ತಟ್ಟಬೇಕು. ಅವಶ್ಯಕತೆ ಇದ್ದಷ್ಟು ತೆಗೆದುಕೊಳ್ಳಬೇಕು. ಈ ಆಕಾರದಲ್ಲಿ ತಟ್ಟಬೇಕು. 3 ಉಂಡೆಗಳನ್ನು ತಟ್ಟಬೇಕು. ದೊಡ್ಡದು, ಸಣ್ಣದು, ಅತಿ ಸಣ್ಣದಾಗಿ ತಟ್ಟಿಕೊಳ್ಳಬೇಕು. ದೊಡ್ಡ ಉಂಡೆಯನ್ನು ಮೊದಲು ತಳದಲ್ಲಿಟ್ಟು ಆನಂತರ ಇನ್ನೊಂದು ಉಂಡೆ ಇಟ್ಟು ಅದರ ಮೇಲೆ ಇನ್ನೊಂದು ಇಟ್ಟು ಈ ಆಕಾರದಲ್ಲಿ ಕಿರೀಟದ ಆಕಾರದಲ್ಲಿ ಅದನ್ನು ರೂಪುಗೊಳಿಸಬೇಕು. ಅದನ್ನು ತೆಗೆದು ಗಣಪತಿಯ ಕಿರೀಟವಾಗಿ ಅಲಂಕರಿಸಬೇಕು. ಈ ಆಕಾರದಲ್ಲಿ ಅಲಂಕರಿಸಬೇಕು. ನಂತರ ತ್ರಿಭುಜಾಕಾರದಲ್ಲಿ ಮೇಲೆ ಒಂದು ಈ ಥರ ಮಾಡಿಕೊಂಡು ಚಪ್ಪರಿಸಿಕೊಂಡು ಆ ಥರ ಇಡಬೇಕು. ಮೇಲೆ ಇಡಬೇಕು. ಈ ಆಕಾರದಲ್ಲಿ ಅದನ್ನು ಇಡಬೇಕು. ನಂತರ ನಿಮ್ಮ ಬಳಿ ಇರುವ ನೀರನ್ನು ನಿಮ್ಮ ಕೈಗೆ ಅಂಟಿಸಿಕೊಂಡು ಇದನ್ನು ಮೃದು ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ ಮೃದು ಮಾಡಿಕೊಳ್ಳಬೇಕು. ಸಂಪೂರ್ಣ ಗಣಪತಿಯ ಆಕೃತಿಯನ್ನು ಮೃದು ಮಾಡಿಕೊಳ್ಳಬೇಕು. ಈ ಥರ ನೀರಿನಿಂದ ಮೃದುವಾದ ನಂತರ ಹಿಂಬದಿಗೆ ತಿರುಗಿಸಿಕೊಳ್ಳಬೇಕು. ಹಿಂಬದಿಯನ್ನು ಸಂಪೂರ್ಣವಾಗಿ ನೇರವಾಗಿ ಮಾಡಬೇಕು. ಈ ಆಕಾರದಲ್ಲಿ ನೇರವಾಗಿ ಮಾಡಬೇಕು. ನಂತರ ತಿರುಗಿಸಿಕೊಂಡು ಮುಂಬದಿಯನ್ನು ಕಣ್ಣಿನ ಆಕೃತಿ, ವಿಭೂತಿ ಇವನ್ನೆಲ್ಲ ಈ ಆಕಾರದಲ್ಲಿ ತಯಾರು ಮಾಡಿಕೊಳ್ಳಬೇಕು. ಕಣ್ಣನ್ನು ಈ ಆಕೃತಿಯಲ್ಲಿ ತಯಾರು ಮಾಡಬೇಕು. ಈ ಆಕೃತಿಯಲ್ಲಿ ಮಾಡಬೇಕು. ನಿಮ್ಮ ಬಳಿ ಇರುವ
ಕಡ್ಡಿಯಿಂದ ಇದನ್ನು ತಯಾರು ಮಾಡಬೇಕು. ಕಣ್ಣಿನ ಆಕೃತಿ ಈ ರೀತಿಯಲ್ಲಿರಬೇಕು. ನಂತರ ವಿಭೂತಿಯನ್ನಿಡಬೇಕು. ದೊಡ್ಡದು, ಸಣ್ಣದು, ಅತಿ ಸಣ್ಣದಾಗಿ ವಿಭೂತಿಯನ್ನು ಇಡಬೇಕು. ನಂತರ ಸೊಂಡಲಿನ ಮೇಲೆ ಒಂದು ಗೆರೆಯನ್ನು ಎಳೆಯಬೇಕು. ಈ ರೀತಿಯಲ್ಲಿ ಗೆರೆಯನ್ನು ಎಳೆಯಬೇಕು. ನಂತರ ಮಧ್ಯೆ ಒಂದು ಗೆರೆಯನ್ನು ಎಳೆಯಬೇಕು. ಕೈಗೆ ಬೆರಳಿನ ಆಕೃತಿಯಾಗಿ ಗೆರೆಗಳನ್ನು ಎಳೆಯಬೇಕು. ಈ ರೀತಿಯಲ್ಲಿ ಗೆರೆಗಳನ್ನು ಎಳೆಯಬೇಕು. ಉಳಿದಿರುವ ಒಂದು ದೊಡ್ಡ ಉಂಡೆಯಲ್ಲಿ ಸ್ವಲ್ಪ ಪ್ರಮಾಣದ ಮಣ್ಣನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರದಲ್ಲಿ ಮಾಡಿ ತಟ್ಟೆಯ ಆಕಾರವಾಗಿ ಅದನ್ನು ತಯಾರು ಮಾಡಿಕೊಳ್ಳಬೇಕು. ಈ ಆಕಾರದಲ್ಲಿ ಅದನ್ನು ತಯಾರು ಮಾಡಿಕೊಳ್ಳಬೇಕು. ಅದನ್ನು ಗಣೇಶನ ಕೈಗೆ ಇಡಬೇಕು. ಅದರಲ್ಲಿ ಸಣ್ಣ ಮಣ್ಣಿನ ಉಂಡೆಗಳನ್ನು ಇಟ್ಟು ಲಡ್ಡಿನ ಆಕೃತಿಯಲ್ಲಿ ತಯಾರು ಮಾಡಬೇಕು. ಈ ಆಕೃತಿಯಲ್ಲಿ ಅದರಲ್ಲಿ ಇಡಬೇಕು. ನಿಮಗೆ ಅವಶ್ಯಕತೆ ಇರುವಷ್ಟು ಲಡ್ಡುಗಳನ್ನು ಅಲ್ಲಿ ಇಡಬಹುದು. ಈ ಆಕಾರದಲ್ಲಿ ಇಡಬೇಕು. ಈಗ ಮತ್ತೆ ಸ್ವಲ್ಪ ಪ್ರಮಾಣದ ಮಣ್ಣನ್ನು ತೆಗೆದು ಸಣ್ಣದಾಗಿ ಉದ್ದವಾಗಿ ಉಜ್ಜಿ ಎಡಭಾಗದಿಂದ ಬಲಭಾಗಕ್ಕೆ ಸಣ್ಣದಾಗಿ ಉಜ್ಜಿ ಎಡಭಾಗದಿಂದ ಬಲಭಾಗಕ್ಕೆ ಜನಿವಾರವನ್ನು ಹಾಕಬೇಕು. ಈ ಆಕಾರದಲ್ಲಿ ಜನಿವಾರವನ್ನು ಹಾಕಬೇಕು. ಈ ಆಕಾರದಲ್ಲಿ ಜನಿವಾರವನ್ನು ಹಾಕಬೇಕು. ಇನ್ನೂ ಸ್ವಲ್ಪ ಪ್ರಮಾಣದ ಮಣ್ಣನ್ನು ತೆಗೆದು ಈ ಆಕಾರದಲ್ಲಿ ಉಜ್ಜಿ ಗಣೇಶನಿಗೆ ಒಡವೆ ಆಕೃತಿಯ ಸರವನ್ನು ಧರಿಸಬಹುದು. ಈ ಆಕಾರದಲ್ಲಿ ಧರಿಸಬಹುದು. ಈಗ ನಿಮ್ಮ ಗಣಪತಿ ಸಿದ್ಧವಾಗಿದೆ. ಅವಶ್ಯಕತೆ ತಕ್ಕಷ್ಟು ಅಲಂಕಾರವನ್ನು ನೀವು ಗಣಪತಿಗೆ ಮಾಡಬಹುದು. ಅವಶ್ಯಕತೆ ಇದ್ದಲ್ಲಿ ಕೂದಲುಗಳನ್ನು ಸಹ ನೀವು ಮಾಡಬಹುದು.